ಬಟ್ ನೀವು ಹುಟ್ಟದಾಗಿಂದ ಜೀವನ ಕಳಿತಿರೋದು ಈ ಅರಣ್ಯದ ಮಧ್ಯೆನೇ. ಬೋರ್ ಆಗಿಲ್ವ ನಿಮ್ಗೆ? ಯಾಕೆ ಬೋರ್? ನಮ್ಗೆ ಬೋರ್ ಆದರೆ ನಾವು ಹೋಗೋದು ಕಾಡಿಗೆ. ಜ್ಞಾನೋದಯ ಆಗೋದೇ ಮರದ ಕೆಳಗಡೆ ಅಲ್ಲ. ಆ್ಯಂಡ್ ನೀವು ಮದುವೆ ಆಗಿಲ್ಲ? ಇಲ್ಲ, ಮದುವೆ ಆಗಿಲ್ಲ. ಆ ಥರದ ರೀಸನ್ ಏನಿಲ್ಲ. ನಾವು ಈ ನನ್ನ ಸರ್ವೆಗಳು ಈ ಥರದ ವರ್ಕ್ಗಳೆಲ್ಲ ಮಾಡ್ತಾ ಹೋದ್ನಲ್ಲ ನಾನು. ನನ್ನ ಸಮಯ ಇದಕ್ಕೆ ಮೀಸಲಾಯಿತು. ತಿನ್ನೋಕೆ ಮೀನಿಲ್ಲ ಅಂದ್ರೆ ಆ ಸೊಪ್ಪನ್ನು ಹಾಕ್ಬಿಟ್ರೆ ಅಡುಗೆಗೆ ಮೀನಿನ ಪರಿಮಳ ಬರುತ್ತೆ. ಜೂನ್ ತಿಂಗಳಲ್ಲಿ ಕೋಳಿ ಹಬ್ಬ ಮಾಡಬೇಕು. ಕೋಳಿನೇ ಇಲ್ಲ, ಏನು ಮಾಡ್ತಾರೆ? ಆ ಸಸಿ ತಗೊಂಡೋಗಿ ಅಡುಗೆ ಮಾಡ್ತಾರೆ. ಕೋಳಿ ಪರಿಮಳ ಇರುತ್ತೆ. 1.5 ಲಕ್ಷ ಮಕ್ಕಳು ನನ್ನ ವಿದ್ಯಾರ್ಥಿಗಳು. ಬಟಾನಿಕಲ್ ನೇಮ್ ಹೇಳ್ತಾರೆ ಸಸ್ಯಗಳದ್ದು, ಅದನ್ನು ಬರ್ಕೊಬರ್ರಿ ಅಂತ ಅವರ ಶಿಕ್ಷಕರೆಲ್ಲ ಹೇಳಿ ಕಳಿಸಿದ್ದಾರೆ. ನಾನು ಬಿಕಾಮ್ ಓದಿರೋದು, ನನಗೆ ಅಲ್ಲಿ ಬಾಟ್ನಿ ಗೊತ್ತಿದೆ. ಮಾರನೇ ದಿವಸ ಅದೇ ರೂಟಲ್ಲಿ ಹೋದ್ರೆ ನಾನೇನು ಒಂದು 40 ಕತೆ ಹೇಳಿದ್ದೆ, 15-20 ಸಸ್ಯದ ಹೆಸರನ್ನೇ ಹೇಳ್ಬಿಟ್ರು ಅವರು. ಸ್ಥಳೀಯ ದೇಸಿ ಜ್ಞಾನವನ್ನು ಇಟ್ಕೊಂಡು ಪರಿಸರ ಶಿಕ್ಷಣವನ್ನು ಡಿಸೈನ್ ಮಾಡಿದೆ. ನಾವು ಒಂದು ಮಗು ಹತ್ರ ಕೇಳಿದೆ, ಕಾಡು ನಾಶ ಆದ್ರೆ ಏನಾಗುತ್ತೆ ಅಂತ. ಸರ್, ಕತೆಗಳೆಲ್ಲ ಸತ್ತೋಗ್ತವೆ ಅಂತ ಹೇಳಿದ್ರು. ಒಂದು ವೈವಿಧ್ಯತೆಯ ನಾಶ ನಮ್ಮ ಸಂಸ್ಕೃತಿಯ ಆ ಜ್ಞಾನದ ನಾಶ. ಸರ್, ಇಷ್ಟು ಧೈರ್ಯವಾಗಿ ಹೋಗ್ತಾ ಇದ್ದೀರಲ್ಲ, ಇಲ್ಲಿ ಏನಾರ ಬಂದ್ಬಿಟ್ರೆ? ಏನು ಬರ್ತದೆ? ಬಂದರೆ ಅವು ಆ್ಯಕ್ಚುಲಿ ಅವ್ರ ಜಾಗ ಇದು. ನಾವೇನು ಇದ್ರ ಮಾಡಬೇಕಾಗಿಲ್ಲ ಅಲ್ವಾ? ಚಿರತೆ ಬಂದರೆ ಏನು ಬರಲ್ಲ ಬಿಡಿ. ನೋಡಿ, ನನ್ನ ಫ್ರೆಂಡ್ ಹೋಗ್ಬಿಟ್ಟಿದ್ದಾನೆ. ಅವನು ನಾಯಿ ಮರಿ ಹೊಟ್ಟೋಯ್ತು. ಅವನಿಗೆ ಗೊತ್ತಿದೆ. ಅವನಿಗೆ ಅದೇ ಅಲ್ಲಿ ಹೋಗಿದ್ದಾನೆ ಹೊರಗೆ. ಅವನು ಅಲ್ಲಿ ಇರೋಕ್ಕೆ ರೆಡಿ ಇಲ್ಲ. ಅವನಿಗೆ ಚಿರತೆ ಇದೆ ಇಲ್ಲಿ. ಇದೆಯಾ? ಹಾಂ, ಹಾಗಾಗಿ ಬರಲ್ಲ ಅಂದರೆ ಹಾಂ ನೋಡಿ, ಇಲ್ಲೊಂದು ಸಸ್ಯಗಳು ಏನೇನಿದೆ ಲಿಸ್ಟ್ ಇದೆ. ಶ್ರೀ ಶಾಂತೇಶ್ವರ ದೇವರ ಕಾಡು, ಹರನಹಳ್ಳಿ, ಕಳೆದ ಗ್ರಾಮ. ಇದು ಸರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಬಂದಾಗ. ಏನು ಸರ್ ಇದು? ಇಲ್ಲ, ಈಗ ನಮ್ಮ ಊರಿಗೆ ಬರುವಾಗ ಏನಾರು ಡಿಫ್ರೆಂಟಾಗಿ ಕಾಣಬೇಕಲ್ಲ. ಹಾಗಾಗಿ ನನ್ನ ಸ್ನೇಹಿತ, ನೀವು ರಾಕ್ ಗಾರ್ಡನ್ ಅಂತ ನೋಡಿರ್ತೀರಿ, ಶಿಗ್ಗಾಂವ್ ರಾಕ್ ಗಾರ್ಡನ್. ಅದು ಯಾವುದು? ಗೊಟ್ಟಗೋಡಿ ಜನಪದ ಕಾಲೇಜು. ಹೌದು, ನನ್ನ ಸ್ನೇಹಿತರು ಅವರಲ್ಲ. ಅವರು ನಾವು ಕಾನ್ಮನೆ ಆದಾಗ ಈ ಥರದನ್ನೆಲ್ಲ ಮಾಡಿ ಕೊಟ್ಟರು. ಅಲ್ಲಲ್ಲಿ ಇಟ್ಟಿದ್ದೀವಿ. ಅಲ್ಲಿ ಕಾನ್ಮನೆ ಕ್ರಾಸಲ್ಲಿ ಇಟ್ಟಿದ್ದೀನಿ, ಇಲ್ಲಿ ಇಟ್ಟಿದ್ದೀನಿ. ಓಕೆ ಓಕೆ. ಕಲ್ಲದು. ಹಾಂ, ಅದೇ. ಇದ್ಯಾರು ಋಷಿಗಳು? ಏನಿಲ್ಲ, ಯಾರೋ. ಕುಡ್ ಬಿ ಎನಿಬಡಿ. ಸೂಪರ್. ಬಟ್ ನೀವು ಹುಟ್ಟದಾಗಿಂದ ಜೀವನ ಕಳಿತಿರೋದು ಈ ಅರಣ್ಯದ ಮಧ್ಯೆನೇ. ಹೌದು, ಅರಣ್ಯದ ಮಧ್ಯದಲ್ಲೇ. ಬೋರ್ ಆಗಿಲ್ವ ನಿಮಗೆ? ಯಾಕೆ ಬೋರ್? ನಮ್ಗೆ ಬೋರ್ ಆದರೆ ನಾವು ಹೋಗೋದು ಕಾಡಿಗೆ. ಜ್ಞಾನೋದಯ ಆಗೋದೇ ಮರದ ಕೆಳಗಡೆ ಅಲ್ಲ. ನೀವು ಇದರೆಲ್ಲ ನೋಡೋದಿಲ್ಲ. ಅದ್ರ ನಗರದ ಆಕರ್ಷಣೆ. ನಾ ಪೇಟೆಗೆ ಬೆಂಗಳೂರಿಗೆಲ್ಲ ಹೋದರೆ 2 ದಿವಸ ವಾಪಸ್ ಬಂದುಬಿಡ್ತೀನಿ. ಅಷ್ಟೇ. 2-3 ದಿವಸ ಇರೋಕ್ಕಾಗಲ್ಲ ನನಗೆ. ಬೆಂಗಳೂರಲ್ಲಿ ಹೋದರೆ ನಾನು ನಿದ್ದೆ ಮಾಡ್ಕೊಬರ್ತೀನಿ ಅಷ್ಟೇ. ನಾನು ಊರು ಸುತ್ತಬೇಕು, ನೋಡಬೇಕು. ನಗರಗಳು ಇಲ್ಲ, ಆಕರ್ಷಣೆ ಇಲ್ಲ ಅಂತಲ್ಲ, ಆ ಥರದ ಇದಿಲ್ಲ ನನಗೆ. ಅಂದರೆ ನಾವು ಹೋಗ್ತೀವಿ, ನದಿ ನೋಡಿಕೊಂಡು ನೋಡ್ಕೊಂಡು ಹೋಗ್ತೀವಿ, ಕಾಡು ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ಓಕೆ ಓಕೆ. ಬಟ್ ನೀವು ಮದುವೆ ಆಗಿಲ್ಲ? ಇಲ್ಲ, ಮದುವೆ ಆಗಿಲ್ಲ. ಎನಿ ರೀಸನ್? ಇಲ್ಲ, ಆ ಥರದ ರೀಸನ್ ಏನಿಲ್ಲ. ನಾವು ಈ ನನ್ನ ಸರ್ವೆಗಳು ಈ ಥರದ ವರ್ಕ್ಗಳೆಲ್ಲ ಮಾಡ್ತಾ ಹೋದ್ನಲ್ಲ ನಾನು. ನನ್ನ ಸಮಯ ಇದಕ್ಕೆ ಮೀಸಲಾಯಿತು. ಹಾಗಾಗಿ ಸಹಜವಾಗಿ ಇದಾಯಿತು ಅಷ್ಟೇ. ಓಕೆ. ನಿಮಿಷ. ಹೋಯ್, ಈ ರಸ್ತೆ ಎಲ್ಲ ಸರ್ಕಾರ ಮಾಡಿಕೊಟ್ಟಿರುತ್ತೆ ಈ ಥರ ನಿಮಗೆ? ಹಾಂ, ಸರ್ಕಾರ ರಸ್ತೆ ಮೇಂಟೈನ್ ನಾವೇ ಮಾಡ್ಕೊತೀವಿ. ಯಾವುದೋ ಕಾಲದಲ್ಲಿ ಪಂಚಾಯತಿಗಳು ಮಾಡಿರ್ತವೆ. ಇದು ಮಳೆ ಬಂದರೆ ಕೆಸರಾಗುತ್ತಾ? ಕೆಸರಾಗುತ್ತೆ. ಆ ಥರದ್ದು ಈಗ ಜೋರು ಮಳೆ ಈಗೆಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಮೊದಲೆಲ್ಲ ತೊಂದರೆ ಇತ್ತು. ಈಗೇನು ಆ ಥರ ತೊಂದರೆ ಏನಿಲ್ಲ. ಓಕೆ. ಸೊ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ತೀವಿ? ನಾನು 5:30 ಹೇಳ್ತೀನಿ. ಕತ್ಲು ಫುಲ್ಲು? ಹಾಂ, ಸ್ವಲ್ಪ ಇದಿರುತ್ತೆ. 5:30 ಇದು ಕೊಟ್ಟಿಗೆ ಕೆಲಸ? ಹೌದು. ಅಲ್ಲಿ ಸಗಣಿ ತೆಗೆಯೋದು, ಕೊಟ್ಟಿಗೆ ವಾಶ್ ಮಾಡೋದು, ಓಕೆ, ಮೇವು ಕೊಡೋದು, ಅಲ್ಲಿ ಸ್ಲರಿ ಕಾರ್ಡೋದು ಅಂತ ಹೇಳ್ತೀವಲ್ಲ, ಸಗಣಿ ಕಾರ್ಡೋದು, ಅಷ್ಟು ನಾವು ಮುಗಿಸಿ ಉಳಿದೆಲ್ಲ ಕೆಲಸಗಳು ಶುರುವಾಗ್ತವೆ. ಆಮೇಲೆ ತಿಂಡಿ ತಿಂದು ಆಮೇಲೆ ಮತ್ತೆ ಅಲ್ಲಿ ಕೆಳಗಡೆ ಸಸಿಗಳಿಗೆ ನೀರು ಕೊಡೋದು, ಇದೆಲ್ಲ ಇರುತ್ತೆ. ಆಮೇಲೆ ನನ್ನ ತಿರುಗಾಟಗಳೆಲ್ಲರೂ ಇದ್ದರೆ ಹೋಗ್ತೀನಿ ಅಷ್ಟೇ. ನನ್ನದೇ ಆದ ಕೆಲವು ಇದಿರುತ್ತೆ. ಬಿಡುವಿದ್ರೆ ಎಲ್ಲೋ ಓದೋದಿರುತ್ತೆ. ಈ ರೀತಿ ಚುರುಪಾರು ಏನೋ ಒಂದು ಕೆಲಸಗಳು ನಡೀತಾ ಇರ್ತವೆ. ಬಟ್ ನಿಮಗೆ ನಿಮ್ಮದೇ ಆದಂತಹ ಸಮಯ ಕಳೆಯೋಕ್ಕಾಗ್ತಿಲ್ಲ ಅಂತನೋ ಸಮಸ್ಯೆ ಇಲ್ಲ? ಈಗ ಟೈಮ್ ಪಾಸ್ ಆಗ್ತಿಲ್ಲ ಅನ್ನೋ ಸಮಸ್ಯೆ? ನಾನು ಯಾವ ತಾರೀಕಿಗೆ ಎಲ್ಲಿರ್ತೀನಿ ಅಂತ ಫಿಕ್ಸ್ ಆಗಿರುತ್ತೆ ಸರ್. ನಿಮ್ಮ ಸ್ಕೆಡ್ಯೂಲ್ ರೆಡಿ ಇರುತ್ತೆ? ಈಗ ಯಾವುದು ಮೇ ತಿಂಗಳು 16-17 ಏನೋ ಈಗ ಶಿವಮೊಗ್ಗ ಇರಬೇಕು ಅಂತ ಏನೋ ಇನ್ವಿಟೇಷನ್ ಇರುತ್ತೆ.
ಮತ್ತು ಅವಳು ಇರುತ್ತೆ 2 ತಿಂಗಳ 3 ತಿಂಗಳ ಆಚೆಗೆ ಯಾವುದೊಂದು ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಎಲ್ಲ ಮುಂಚಿತವಾಗಿ ಫಿಕ್ಸ್ ಆಗಿರುತ್ತೆ ಸಾಮಾನ್ಯವಾಗಿ. ನಿಮಗೆ ಸಮಯ ಕಳೆಯೋ ಸಮಸ್ಯೆ ಇಲ್ಲ? ಇಲ್ಲ, ನನಗೇನು ಆ ಥರದ್ದು ಕೆಲಸ ಇಲ್ಲಪ್ಪ, ಬೋರ್ ಆಗ್ತದೆ, ಟೈಮ್ ಪಾಸ್ ಇಲ್ಲ. ನನಗೆ ನಾಳೆ ನಾನು ಏನು ಮಾಡ್ತೀನಿ ಅಂತ ನಂಗೆ ಗೊತ್ತಿರುತ್ತೆ. ನಾಳೆ ಮಧ್ಯಾಹ್ನ ಮೇಲೆ ಏನು ಮಾಡ್ತೀನಿ ಅಂತ ಗೊತ್ತಿರುತ್ತೆ. ಅದು ಸ್ಪಷ್ಟ ಇರುತ್ತೆ ನನಗೆ. ಸೊ ಸುಮ್ಮನೆ ಏನೋ ಕುತ್ಕೊಂಡು ಏನೋ ಆಗೋದು ಅಂತಿರೋದಿಲ್ಲ ನನಗೆ ನನ್ನದೇ ಆದ ವರ್ಕ್ಗಳಿರ್ತವೆ. ಆ ವರ್ಕ್ಗಳು ಬಾಕಿ ಇದ್ದ ಕೆಲಸಗಳು ಇದಿರ್ತವೆ, ಏನೋ ಓದೋದಿರುತ್ತೆ, ಬರೆಯೋದು ಇದ್ದರೆ ಬರೆಯೋದು ಮಾಡ್ತೀನಿ. ನೋಡಿ ಅಲ್ಲಿ ಸಸಿ ನೆಡೋದು ಏನೋ ಇದ್ದರೂ ಮಾಡ್ತೀನಿ. ಹಾಗಾಗಿ ತುಂಬ ಕೆಲಸಗಳಿರೋದ್ರಿಂದ ನನಗೆ ಓಕೆ ಅದೆಲ್ಲ ಮಾಡ್ಕೋತೀನಿ. ಸೊ ಯುವರ್ ಆಕ್ಯುಪೈಡ್? ಹೌದು, ಅದು ಇದಕ್ಕೆ ತೊಂದರೆ ಇಲ್ಲ. ವಾವ್. ಮತ್ತು ನಮಗೆಲ್ಲರೂ ಈ ಕೆರೆಗಳ ಬಗ್ಗೆ ಕೇಳ್ತಾ ಇರ್ತಾರೆ. ಎಲ್ಲೋ ಕೆರೆ ಮಾಡಬೇಕು, ಇದೇನು ಮಾಡಬೇಕು, ಸಲಹೆಗಳು ಮತ್ತೊಂದು ಇರ್ತದೆ, ಹೋಗ್ತಾ ಇರ್ತೀವಿ. ಓಕೆ. ಮತ್ತು ನೀವು ಕೃಷಿ ಬಿಟ್ಟು ಬೇರೆ ಆದಾಯ ಮಾಡೋದಿಲ್ಲ ಅಥವಾ ನಂಬ್ಕೊಂಡಿಲ್ಲ? ನಿಮ್ಮ ಸಲಹೆಗಳಿಗೋ ನನ್ನ ಓಡಾಟಗಳು, ನಾನು ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತೀನಲ್ಲ ಪಾಠ ಮಾಡೋಕ್ಕೆ, ಅವರು ನನ್ನ ವೆಚ್ಚಗಳನ್ನು ನೋಡ್ಕೋತಾರೆ. ಓಕೆ. ವೆಹಿಕಲ್ ಚಾರ್ಜು ಮತ್ತೊಂದು ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಅಧ್ಯಯನಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಹೋಗ್ತಾ ವೆಹಿಕಲ್ ಇರುತ್ತೆ ನನಗೆ, 500 ಕಿಲೋಮೀಟರ್ ಎಲ್ಲ ಹೋಗಿರ್ತೀನಿ. ನಡುವೆ ಎಲ್ಲೋ ಏನೋ ಕೆಲಸ ಆಗಬೇಕು, ಮಾಡ್ತಾ ಹೋಗ್ತೀನಿ ಅಷ್ಟೇ. ನನಗೇನು ತೀರಾ ಹಣ ಜಾಸ್ತಿ ಬೇಕಾಗಿಲ್ಲಲ್ಲ, ನನ್ನ ಓಡಾಟ ನನ್ನ ಮಿತಿ ಅಷ್ಟೇ. ಓಕೆ. ಹಾಗಾಗಿ ಅದೇನು ದೊಡ್ಡ ಸಂಗತಿ ಏನಲ್ಲ. ಇಲ್ಲೊಂದು ದೇವಸ್ಥಾನ ಕಟ್ತಾ ಇದ್ದೀವಿ ಊರವರೇ ಸೇರಿ. ಒಟ್ಟು ಈ ಸುತ್ತ ಈ ಊರಿನಲ್ಲಿ ಹರನಹಳ್ಳಿಲಿರೋದು 10 ಮನೆ, ಸುಮಾರು 12 ಮನೆ ಇದೆ. ಅಲ್ಲ ಕಳವೆ ಅಂತ ಊರ ಗ್ರಾಮದಲ್ಲಿದೆ, ಅಲ್ಲಿದೆ. ಅಲ್ಲಿಂದ ಇದು ಕಳವೆ ಅನ್ನೋದು ನಿಮಗೆ ಪಂಚಾಯತಿ? ಇದು ಅಲ್ಲಪ್ಪ, ಹುಣಸೆಕೊಪ್ಪ ಪಂಚಾಯತ್, ಕಳವೆ ಗ್ರಾಮ. ಕಳವೆನೂ ಗ್ರಾಮನೇ. ನಮ್ಮ ಇದು ಮಜರೆ ಅಂತ ಕರಿತೀವಿ, ಹ್ಯಾಮ್ಲೆಟ್ ಅಂತೀವಲ್ಲ ಅದು. ಇದು ನಮ್ಮ ಇದು ದೇವಸ್ಥಾನ ಕಟ್ತಾ ಇದ್ದೀವಿ. ಇದ್ರ ಟ್ರಸ್ಟ್ ಅಧ್ಯಕ್ಷ ನಾನೇ. ಯಾವ ದೇವರಲ್ಲಿ? ಶಾಂತೇಶ್ವರ ದೇವರು ಅಂತ. ಈಶ್ವರ. ಈಗ ಇದು ಕಟ್ಟು ಮುಗಿಸ್ಬೇಕು. ಅದಕ್ಕೆ ಸಹಾಯ ಇದನ್ನ ತಗೊಂಡು ಜನರ ಜೊತೆಗೆ ದಾನಿಗಳು ಇವರಿಂದ ತಗೊಂಡು ಅದನ್ನು ಮಾಡಬೇಕು. ಓಕೆ. 40-45 ಲಕ್ಷ ರೂಪಾಯಿ ಪ್ಲ್ಯಾನ್ ಇದು. ಆದರೆ ಕಾಡನ್ನು ಹೊರತುಪಡಿಸಿ ಬೇರೆ ದೇವರನ್ನ ಒಂದು ಮೂರ್ತಿ ರೂಪನ ಪೂಜಿಸೋ ಅವಶ್ಯಕತೆ ಇದೆಯಾ? ಅಷ್ಟು ಒಳ್ಳೆ ಪ್ರಕೃತಿ? ಇಲ್ಲ, ಅದು ಹಾಗಿಲ್ಲ. ಈ ಜನರ ನಂಬಿಕೆಗಳು ಬೇರೆ ಇಲ್ಲ. ಮೊದಲು ಬರೀ ಹುತ್ತಕ್ಕೆ ಪೂಜೆ ಮಾಡ್ತಾಯಿದ್ರು, ಆಮೇಲೆ ದೇವಿ ಅಂತ ನೋಡಿಕೊಂಡ್ರು. ದೇವಿ ಇದ್ದಲ್ಲಿ ಈಶ್ವರನ ದೇವಸ್ಥಾನ ಬಂತು, ಬಸವ ಅಂದರು. ಕಾಲಕ್ಕೆ ಅವ್ರ ನಂಬಿಕೆಗಳ ಪ್ರಕಾರ ಯಾವುದೋ ಒಂದು ಬೇಕಲ್ಲ, ಇರುತ್ತೆ. ನಾವು ಈ ಪರಿಸರದ ಅರಿವು ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಈಗ ನಾನು ಹಿಂಗೆ ಪರಿಸರ ಬಗ್ಗೆ ಮಾತಾಡ್ತೀನಿ ಅಂದರೆ ನನ್ನ ಹತ್ತಿರದಲ್ಲಿರೋ ಇನ್ನೊಬ್ಬರು ಅದನ್ನೇ ಹೇಳ್ತಾರೆ ಅಂತ ಹೇಳೋಕೆ ಬರೋಲ್ಲ. ಯೋಚನೆ ಮಾಡಿ ಹೇಳೋಕ್ಕಾಗಲ್ಲ. ಅವರ ಅರಿವಿನ ಮಟ್ಟ ಬೇರೆ ಬೇರೆನೇ ಇರ್ತದೆ. ಓಕೆ, ಬೇರೆನೇ ಇರ್ತದೆ. ಸೊ ಇನ್ನೊಬ್ಬರ ಭಾವನೆಯನ್ನು ಧಕ್ಕೆ ಮಾಡದೇ ಇರೋದು ಒಂದು ಅರಿವೇ. ಅವರು ನಮ್ಮ ಕೆಲಸ ನಾವು ಮಾಡ್ತಾ ಹೋಗ್ಬೇಕು, ಅವರು ಎದುರು ಕೊಡ್ತಾರೆ ಅಷ್ಟೇ. ಅಂದರೆ ನಾವು ಅವರನ್ನು ವಿರೋಧ ಮಾಡಿ ಇದು ಮಾಡಿಕೊಂಡು ಸಂಘರ್ಷಗಳ ಬದಲು ನಾವು ಮಾಡ್ತಾ ಹೋದ್ರೆ ಒಂದಲ್ಲ ಒಂದು ದಿವಸ ಅವರಿಗೂ ಅರಿವಾಗುತ್ತಲ್ಲ, ಮಾಡ್ತಾರೆ ಅಷ್ಟೇ. ಯಾಕೆಂದರೆ ಎಲ್ಲರಿಗೂ ಗೊತ್ತಾಗಿ ಹೀಗೆ ಹೇಳಬೇಕು, ಅವ್ರ ಬೈಕ್ ಹತ್ತು ಹೋಗ್ಬೇಕು, ಇದೆಲ್ಲ ಅರ್ಥ ಇಲ್ಲ ಅದು. ಯಾಕೆಂದರೆ ನೀವು ಯಾವುದೇ ಕನಸು ಕಾಣೋದು ಅಥವಾ ಕೆಲಸದ ಯೋಚನೆ ಮಾಡೋದು, ನಿಮಗೆ ಎಷ್ಟು ಆಯುಷ್ಯ ಇದೆ ಅನ್ನೋದು ಮುಖ್ಯ. ಏನು ಇಡೀ ಎಷ್ಟು ಸಾವಿರಾರು ವರ್ಷ ಬದುಕೋದಿಲ್ಲ. ಬದುಕು ಇದರಲ್ಲಿ ಒಳ್ಳೇದೇನು ಮಾಡಬೇಕು ಅದನ್ನು ಹುಡುಕ್ಬೇಕಷ್ಟೇ. ಓಕೆ, ಬನ್ನಿ ಹೀಗೆ ಇಲ್ಲ ಮನೆಗೆ ಹೋಗುವ. ಓಕೆ. ಮತ್ತು ನೀವು ಮಲಗೋದು 10-10:30 11? 10-10 ಆಗುತ್ತೆ. ಮನೆಗೆ ತಕ್ಷಣ ನಿದ್ದೆ ಬರುತ್ತೆ. ಮಾತ್ರೆಗಳ ಅವಶ್ಯಕತೆ ಇಲ್ಲ ನಿಮಗೆ? ಎಲ್ಲ ಸುಸ್ತಾಗಿರ್ತವಲ್ಲ, ಹಂಗಾಗಿ ಏನೂ ತೊಂದರೆ ಇಲ್ಲ. ನೋಡಿ ನಮ್ಮ ನಾಯಿ ನಿಮ್ಮ ಬ್ಯಾಗ್ ಯಾರೋ ಬೇರೆ ಏನೋ ವಸ್ತು ಇದೆ ಅಂತ ಚೆಕ್ ಮಾಡ್ಕೊಂತು. ಓಹೋ, CBI ಥರ. ಚಹಾ ಕುಡಿಬೋದಲ್ಲ? ವೈ ನಾಟ್ ಸರ್. ಬನ್ನಿ ಒಳ್ಳೆ ಟೀ ಕುಡಿನ. ಈಗ ಈ ಇಡೀ ಜೀವನ ನಿಮ್ಮದು 50+ ವರ್ಷದ ಬದುಕನ್ನು ಅರಣ್ಯ ಮತ್ತು ಅದರ ಸುತ್ತ ಕಳೀತಿದ್ದೀರಿ. ಈ ಅರಣ್ಯಗಳ ವಿಶೇಷ ಏನು ಸರ್? ಅರಣ್ಯಗಳ ವಿಶೇಷ ಅಂದರೆ ನಿಮಗೆ ಅದು ದಿವಸ ಒಂದು ಶಾಲೆ ಇದ್ದಂಗೆ. ನೀವು ನೋಡೋಕೆ ಹೋದರೆ ಒಂದು ಔಷಧ ಕೇಂದ್ರನೂ ಹೌದು, ಆಹಾರ ಕೇಂದ್ರ ಹೌದು, ಶಾಲೆ ಇದ್ದಂಗಿದೆ, ನೆಮ್ಮದಿಯ ತಾಣ ಹೌದು. ಅನೇಕ ಸಂಗತಿಗಳಿದ್ದಾವೆ. ನಿಮ್ಗೆ ಬೇಜಾರು ಬಂದರೆ ಮನೋರಂಜನೆ ಕೊಡ್ತದೆ, ದುಃಖ ಆದರೆ ಸಾಂತ್ವನ ಮಾಡ್ತದೆ, ಕಲಿಕೆಗೆ ಹೆಜ್ಜೆ ಹೆಜ್ಜೆಗೂ ಹೊಸತಿದೆ. ಇವತ್ತು ನೋಡ್ತಾ ಇರೋ ಮರ ಇಷ್ಟು ವರ್ಷ ನೋಡ್ತಾ ಇರೋ ಮರದ ಹಾಗೆ ಕಂಡರೂ ಕೂಡ ಪ್ರತಿ ದಿವಸನೂ ಅಲ್ಲೊಂದು ಬದಲಾವಣೆ ಇರುತ್ತೆ. ಚಿಗುರಿರುತ್ತೆ, ಇರುವೆ ದಂಡು ಇರುತ್ತೆ, ಬಟರ್ಫ್ಲೈಗಳು ಬರ್ತವೆ, ಯಾವುದೋ ಪಕ್ಷಿ ಗೂಡು ಮಾಡಿರುತ್ತೆ, ಮತ್ತೇನೋ ಗೆದ್ದಲು ಹತ್ಕೊಂಡಿರುತ್ತೆ, ಮತ್ತೇನೋ ಇದು ನಡೀತಾನೆ ಇರುತ್ತೆ ಕ್ರಿಯೆಗಳು. ಸೂಕ್ಷ್ಮ ಕಣ್ಣಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ನೋಡ್ತಾ ನೋಡ್ತಾ ಹೋದಾಗ ನಮಗೆ ಅರಣ್ಯ ಅರ್ಥ ಆಗಬೇಕು ಅಂತಿದೆಯಲ್ಲ, ಅದಕ್ಕೆ ಅಲೆಮಾರಿ ಆಗಬೇಕಾಗತ್ತೆ. ನಾನು ದೇವಿ ಕಾನು ಅಂತಿರುತ್ತೆ, ನಮ್ಮ ಕರಾವಳಿಯಲ್ಲಿದೆ.
ದೇವಿ ಕಾನು ಅಂದರೆ ದೇವರ ಕಾಡು ಅಂತ ಕರೀತಾರೆ. ಕಾಡು ಅಲ್ಲ, ಅದು ಕಾನು. ಅದು ನಿತ್ಯ ಹರಿದ್ವರ್ಣ ನೆಲೆ. ಅಲ್ಲಿ ನೀರಿರುವ ಜಾಗಗಳನ್ನು ಪೂಜನೀಯ ಅಂತ ಜನ ಭಾವಿಸ್ತಿದ್ರು ಹಿಂದೆ. ನೀರು ಕೊಡ್ತದೆ ವರ್ಷವಿಡೀ, ಅದು ಪೂಜಾರ್ಹವಾದದ್ದು ಅಂತ ಭಾವಿಸ್ಕೊಂಡು ಆ ಪ್ರದೇಶಗಳನ್ನು ಊರಿನ ಹಕ್ಕನ್ನು ತಗೊಂಡು ಆ ಮರಗಳನ್ನು ಕಡಿಯೋದನ್ನು ನಿಷೇಧ ಮಾಡ್ತಾರೆ. ಅವ್ರದ್ದೇ ನಿಯಮಗಳು. ಬ್ರಿಟಿಷರು ಬರೋದಕ್ಕಿಂತ ಪೂರ್ವದ ಕತೆ ನಾನು ಹೇಳೋದು. ಆವಾಗ ಅದರ ಅಂಥ ಕಾನುಗಳು ಏನಿದೆಯಲ್ಲ, ದೇವಿ ಕಾನು ಅಂತ ಕರೀತಾರೆ. ಆ ದೇವಿ ಕಾನುಗಳನ್ನು ನೋಡ್ತಾ ನಾನು ಹೋಗಿದ್ದೀನಿ. ಹೆಚ್ಚು ಕಡಿಮೆ ಒಂದು 100-150 ಕಾನುಗಳನ್ನು ನೋಡ್ತಾ ಹೋಗಿದ್ದೀನಿ ನಾನು. ಫಸ್ಟು ನನಗೆ ಅದೇನು ಅಂತ ಗೊತ್ತಾಯಿತು. ಅದೇನು ಹುತ್ತಕ್ಕೆ ಪೂಜೆ ಮಾಡ್ತಾರೆ, ಹುತ್ತದಲ್ಲಿನೋ ಮಣ್ಣಿನ ಕಲಾಕೃತಿಗಳೆಲ್ಲ ಇರ್ತವೆ, ಹರಕೆ ಒಪ್ಪಿಸಿದ ಮೂರ್ತಿಗಳೆಲ್ಲ ಇರ್ತವೆ, 400 ವರ್ಷ 500 ವರ್ಷ ಹಿಂದಿಂದು. ಹಾಗೆ ನೋಡ್ತಾ ಹೋದೆ ನಾನು. ಯಾರ್ಯಾರನೂ ನನ್ನ ಜೊತೆಗೆ ಬರೋರಲ್ಲ, ಅವ್ರಿಗೆ ನಾನು ಗೊತ್ತಿಲ್ಲ, ನಮಗೆ ಪರಸ್ಪರ ಅಪರಿಚಿತರು. ಬಟ್ ದೇವಿ ವಿಚಾರ ಇಬ್ಬರಿಗೂ ಪರಿಚಿತ. ಅದೊಂದೇ ಸೂತ್ರ ನಮ್ಮನ್ನು ಎಲ್ಲೋ ಕಾಡಿಗೆ ಕರ್ಕೊಂಡೋಗಿ ತೋರಿಸ್ತಿದ್ರು. ಅದು ನೋಡ್ತಾ ಇದ್ದಾಗ ಅಲ್ಲಿಯ ಮರಗಳನ್ನು ನೋಡ್ತಾ ಹೋದೆ. ಕೊನೆಗೆ ಎಲ್ಲೆಲ್ಲಿ ದೇವಿ ಕಾನಿದೆ ಅನ್ನೋದು ನನಗೆ ಈಗ ಮರ ನೋಡ್ರೆ ಗೊತ್ತಾಗೋದು ಹಂತಕ್ಕೋಯ್ತು. ನಾನು ಯಾಕೆಂದು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟಿಗೆ ನಾನು ದೇವಿ ನೋಡ್ತಾ ಹೋಗಿದ್ದು ಅಲ್ಲೆಲ್ಲೋ ಇದೆ ಅಂತ. ಒಬ್ಬ ಕಟ್ಟಿಗೆ ಹೊರವನ್ನೇ ಒಂದು 10-15 ಜಾಗಗಳನ್ನು ಆ ಥರ ತೋರಿಸಿ ಹೆಸರು ಹೇಳ್ಬಿಟ್ಟಿದ್ದ, ಅಲ್ಲಿದೆ ಇಲ್ಲಿದೆ ಅಂತ ಹೋಗಿ ಅಂತ. ಅದರೇ ಸೂತ್ರ ಹಿಡ್ಕೊಂಡು ನಾನು 10-6 ವರ್ಷಗಳಲ್ಲಿ ಹುಡುಕ್ತಾ ಹೋದಾಗ ಬೇರೆ ಬೇರೆ ಕಡೆಗೊಂಡು ಆಮೇಲೆ ಒಂದು ಹಳ್ಳಿಗೆ ಹೋಗಿ ಕೇಳಿದೆ, ನಿಮ್ಮೂರಲ್ಲಿ ದೇವಿ ಕಾನಿಯಲ್ಲಿದೆ ಅಂತ. ನಮ್ಮೂರಲ್ಲಿ ದೇವಿ ಕಾನಿ ಇಲ್ಲ ಅಂದ್ಬಿಟ್ರು. ಇದೆ ಅಂದೆ ನಾನು. ಆಗ ಅವ್ರ ಹಿರಿಯರಿಗೆ ಫೋನ್ ಮಾಡಿದ್ರು. ಇವನು ಬಂದ್ಕೊಂಡು ಕೇಳ್ತಾ ಇದ್ದಾನೆ. ಹೌದು ಇದೆ, ಯಾರು ಬಂದವರು ಕೇಳ್ತಾರೆ. ಈಗ ಒಬ್ಬರು ಬಂದಿದ್ದಾರೆ, ಹಾಗಾದ್ರೆ ಅವ್ರು ಕರ್ಕೊಂಡು ಬನ್ನಿ ಅಂತ ಅವ್ರು ತೋರಿಸ್ತಾರೆ. ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದಾಗ ನಾನು ಹೇಳಿದೆ, ಇಲ್ಲೊಂದು ಜಾತಿ ಮರ ಕಂಡೆ, ಆ ಮರದಿಂದ ನಂಗೆ ಗೊತ್ತಾಯಿತು ಅಂತ. ಯಾವಾಗಲೂ ಇದಾಗೋದಷ್ಟೇ, ಪಾಸಿಟಿವ್ ಎನರ್ಜಿ ಅಂತ ಹೇಳಿದ್ವಿ ನಾವು. ಎನರ್ಜಿ ಫಾರೆಸ್ಟ್ ಒಳಗೂ ಗೊತ್ತಾಗುತ್ತೆ ನಮಗೆ. ಈ ಮರಗಳು ಅದರ ಆ ಸ್ವರೂಪಗಳಲ್ಲಿ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಒಂದು ಕಾಡಲ್ಲಿ ನೀವು ಒಂದು ಅಶ್ವತ್ಥ ಮರದ ಬುಡಕ್ಕೆ ಬರ್ತೀರಿ ನೀವು, ಅಲ್ಲೆಲ್ಲೋ ನಮ್ಮ ಗದ್ದೆ ಇರೋ ಪಾಸ. ಆಗ ನಿಮ್ಗೆ ಏನಾಗುತ್ತೆ ಮನಸ್ಸಿನಲ್ಲಿ, ಏನು ಅನ್ನಿಸುತ್ತೆ ನಿಮಗೆ? ನೀವು ಕಾಡಲ್ಲಿ ಬೇರೆ ಎಲ್ಲ ಮರಗಳ ಕಂಟಿಗಳು ಎಲ್ಲ ಓಡಾಡ್ತಾ ಇರ್ತೀವಿ. ಒಂದು ಅಶ್ವತ್ಥ ಮರದ ಬುಡಕ್ಕೆ ಹೋದಾಗ ತಕ್ಷಣ ನಿಮಗೆ ಬೇರೆ ರೀತಿ ಭಾವನೆ ಬರಲ್ವಾ? ನೀವು ನಂಬ್ತಿರೋ ಇಲ್ಲ ಪ್ರಶ್ನೆ ಬೇರೆ ಅಲ್ವಾ? ಆ ಮರದ ನಂಬಿಕೆ ಇದೆಯಲ್ಲ, ಪರಂಪರೆ ಕಲಿಸಿದ ಇದೆಯಲ್ಲ, ಅಶ್ವತ್ಥ ಮರಕ್ಕೆ ಕಟ್ಟೆ ಕಟ್ಟಿದ್ರು, ಪೂಜೆ ಮಾಡಿದ್ರು, ಇದನ್ನು ನಂಬಿಕೆ ನಿಮ್ಮ ನೋಡಿದ ತಕ್ಷಣ ನಿಮಗೆ ಬೇರೆ ಭಾವನೆ ತರುತ್ತೆ. ಪ್ರತಿ ಮರದ ಜೊತೆಗೆ ಒಂದು ಸಂಸ್ಕೃತಿಯ ಸಂಬಂಧಗಳಿದ್ದಾವೆ. ಪ್ರತಿ ಮರಕ್ಕೂ, ಭಾರತೀಯ ಇದರೊಳಗೆ ಪ್ರತಿ ಮರಕ್ಕೂ ಕೂಡ ಇದಿದೆ. ಒಂದು ಕತೆ ಚೆನ್ನಾಗಿದೆ. ನಾನು ಮಕ್ಕಳಿಗೆ ಪರಿಸರ ಪಾಠ ಮಾಡ್ತಾ ಇದ್ದವನು. ಶಾಲೆ ಮಕ್ಕಳಿಗೆ, ಶಾಲೆಗಳಿಗೆಲ್ಲ ಅವರೇ ನಾನು ಹುಡ್ಕೊಂಡು ಬರ್ತಾರೆ, ನಮ್ಮ ಕೇಂದ್ರಕ್ಕೆ ಬರ್ತಾರೆ. ನಾನೇ ಶಿಬಿರಗಳನ್ನು ಒಂದು 2001ರಿಂದ ಮಾಡ್ತಾ ಇದ್ದೀನಿ. ನಿಸರ್ಗ ವಿಸ್ಮಯ ಅಂತ. ಇಲ್ಲಿ ನಿಮ್ಮ ಕಾನ್ಮನೆಯಲ್ಲಿ 2014ರಿಂದ ಶುರುವಾಯಿತು. ಅದಕ್ಕೂ ಪೂರ್ವದಿಂದನೇ ಮಾಡ್ತಾಯಿದ್ದೀನಿ. 1.5 ಲಕ್ಷ ಮಕ್ಕಳು ನನ್ನ ವಿದ್ಯಾರ್ಥಿಗಳು. ಅವ್ರು ಇಲ್ಲಿ ಬಂದು ಹೋಗಿದ್ದಾರೆ, ಶಿಬಿರಕ್ಕೆ ಬಂದು ಹೋಗಿದ್ದಾರೆ. ಏನು ಕಲಿಸ್ತೀವಿ ಅವ್ರಿಗೆ? ಅವರಿಗೆ ಮರದ ಕಥೆಗಳನ್ನು ಹೇಳ್ತೀವಿ, ಕಾಡಿನ ಸಸ್ಯಗಳಿಂದ ಆಹಾರ ಮಾಡೋದೇ ಕೊಡ್ತೀವಿ, ನದಿ ಚಾರಣ ಹೇಳ್ತೀವಿ, ಪರಿಸರದ ಆಟಗಳನ್ನು ಮಾಡಿಸ್ತೀವಿ. ಬೇರೆ ತುಂಬ ಚಟುವಟಿಕೆಗಳಿರ್ತವೆ. ಅವು ಪಕ್ಷಿಗಳ ಕತೆ ಹೇಳ್ತೀವಿ, ಕೀಟಗಳ ಬಗ್ಗೆ ಹೇಳ್ತೀವಿ, ಒಂದು ಗೆದ್ದಲು ಹುತ್ತಿಡ್ಕೊಂಡು ಏನೋ ಕತೆ ಹೇಳ್ತೀವಿ, ಹೀಗೆ ಇರುವೆಗಳ ಕತೆ ಹೇಳ್ತೀವಿ. ಹಾಗೆ ಹೇಳಿದಾಗೆ ಆ ಥರ ಸಾಕಷ್ಟು ಇರುತ್ತೆ. ನನ್ನ ಹತ್ರ ಒಂದು 40-50 ಜನ ರಿಸೋರ್ಸ್ ಪರ್ಸನ್ ಇದ್ದಾರೆ ಪಾಠ ಮಾಡೋರು. ಆದರೆ 4-5 ಜನರು ಇಟ್ಕೊಂಡು ಒಂದು ಶಿಬಿರಗಳು ನಡೀತದೆ. ನಿಸರ್ಗ ವಿಸ್ಮಯ ನಮ್ಮ ರಾಜ್ಯದ ಪ್ರಮುಖ ಶಾಲೆಗಳು ಏನಿದೆ, ದೊಡ್ಡ ದೊಡ್ಡ ಸ್ಕೂಲ್ಗಳು ಬೆಂಗಳೂರಲ್ಲಿದೆ. ನೀವು ವ್ಯಾಲಿ ಸ್ಕೂಲ್ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಬೇರೆ ಬೇರೆ ಸ್ಕೂಲ್, ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ. ಅವರು ಕಳವೆಯಲ್ಲಿ ಆ ಪಾಠಕ್ಕಾಗಿ ಬರ್ತಾರೆ. ನೀವು ಉತ್ತರ ಕರ್ನಾಟಕ, ಹೈದರಾಬಾದ್, ಕಲ್ಯಾಣ ಕರ್ನಾಟಕ ಎಲ್ಲ ಇದೆಯಲ್ಲ, ಅಲ್ಲಿಯ ಮಕ್ಕಳೆಲ್ಲ ಬರ್ತಾರೆ. ಆ ಶಿಬಿರಕ್ಕೆ ಬರೋ ಮಕ್ಕಳಿಗೆ ಪಾಠ ಹೇಳೋದು ಮರದ ಕತೆ ಹೇಳ್ತೀವಿ. ಹೀಗೆ ಆ ಕತೆ ಹೇಳುವಾಗ ಯಾವಳು ಒಂದು ಕತೆ ಹೇಳ್ತೀನಿ ನಾನು. ಏನಂದರೆ, ಒಂದ್ಸರಿ ಈ ಭೂಮಿಯಲ್ಲಿ ಸಸ್ಯ ಇರಲಿಲ್ಲ, ಎಲ್ಲ ಬಯಲಾಗಿತ್ತು. ಮೇಲ್ಗಡೆ ಒಂದು ಬೆಳದಿಂಗಳಿತ್ತು. ಒಂದು ಬೆಳದಿಂಗಳು ಭೂಮಿಗೆ ಬಿತ್ತಾ ಇತ್ತು. ದೇವತೆಗಳೆಲ್ಲ ಹೊರಗಡೆ ಕೂತು ಮಾತಾಡ್ತಾ ಇದ್ರಂತೆ. ದೇವತೆಗಳ ಮಕ್ಕಳಿದಾರಲ್ಲ, ಅವಳು ಕೆಳಗಡೆ ಬಯಲು ಕಾಣ್ತದೆ, ನಾವು ಹೋಗಿ ಆಟ ಆಡ್ಕೊ ಬರ್ತೀವಿ ಅಂತ ಕೇಳ್ಕೊಂಡ್ರು. ಅದು ಭೂಮಿ, ಅದು ಹೋಗಿ ಆಟ ಆಡಿ, ಆದರೆ ಬೆಳಗಾಗೋದ್ರೊಳಗೆ ವಾಪಸ್ ಬರಬೇಕು ಅಂತ ದೇವತೆಗಳು ಹೇಳಿದರು. ಈ ಮಕ್ಕಳು ಆಟ ಅಲ್ಲ, ಹೋಗಿ ಅಡ್ಡಿಲ್ಲ, ನಾವು ಬೆಳಗ್ಗೆ ಬರ್ತೀವಿ ಬೇಗ ಅಂತೇಳಿ ಹೊರಟ್ಬಿಟ್ರು. ಬಂದವರು ಇಲ್ಲಿ ಆಟ ಆಡ್ತಾ ಕಾಲ ಕಳೆದ್ಬಿಟ್ರು. ಬೆಳಗಾಗೋಯ್ತು. ಆ ದೇವತೆಗಳ ಮಕ್ಕಳು ಮರಗಳಾದರು ಅಂತ ಕಥೆ ಇದೆ ನೋಡಿ. ಹಾಗೆ ಪ್ರತಿ ಮರಕ್ಕೂ ಕಥೆಗಳಿದೆ ಇಲ್ಲಿ. ಪ್ರತಿ ದೇವ್ರ ಮಕ್ಕಳು, ಮರಗಳು ದೇವ್ರ ಮಕ್ಕಳು. ಹೌದು, ಇದು ನಂಬಿಕೆ, ಭಾರತೀಯ ನಂಬಿಕೆ. ಹಾಗಾಗಿ ನೀವು ಅಶ್ವತ್ಥ ತಗೊಳ್ಳಿ, ಮಾವು ತಗೊಳ್ಳಿ, ಟೀಕ್ ತಗೊಳ್ಳಿ, ಯಾವುದೇ ಮರ ತಗೊಳ್ಳಿ, ಅರಳಿ, ಯಾವುದೇ ಮರ ತಗೊಳ್ಳಿ, ಅದಕ್ಕೊಂದು ಕಥೆ ಇದೆ. ಅದು ಪುರಾಣದಿಂದ, ವಿಜ್ಞಾನದಿಂದ, ನಂಬಿಕೆಯಿಂದ, ಬಳಕೆ ಜ್ಞಾನದಿಂದ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ, ಕಥೆಗಳು ಬರ್ತವೆ. ಅಂತ 100-150 ಕಥೆಗಳಿದ್ದಾವೆ ನನ್ನ ಹತ್ರ. ನಾನು ಮರವನ್ನು ಈಗ ಪರಿಚಯ ಮಾಡುವಾಗ ನಿಮಗೆಲ್ಲೋ ಕಥೆ ಹೇಳಿಲ್ಲ ನಾನು.
ಪ್ರತಿ ಮರದ ಬುಡಕ್ಕೆ ನಿಲ್ಲಿಸಿ ಕಾಳುಮೆಣಸಿನ ಬಗ್ಗೆ ಹೇಳಿದೆ ನಿಮಗೆ. ಬ್ರಿಟಿಷರು ಯಾಕೆ ಬಂದರು ಭಾರತಕ್ಕೆ ಅಂತ ಲಂಡನ್ನಿನ ಲೆಡನಿಲ್ ರಸ್ತೆ ಕಥೆ ಹೇಳಿದೆ ಅಲ್ವಾ. ಹಾಗೆಯೇ ಪ್ರತಿ ಬಳ್ಳಿಯಲ್ಲಿ ಇದರಲ್ಲಿ ಇಂಥರ ಕಥೆಗಳಿದೆ. ಅಲ್ಲಿ ಇತಿಹಾಸ ಹೇಳ್ತೀನಿ, ಬಳಕೆಯ ಜ್ಞಾನಗಳು ಹೇಳ್ತೀವಿ, ಎಷ್ಟೋ ಸಂಗತಿಗಳಿರ್ತವೆ. ಮುಳ್ಳು ಕಂಟಿಯಲ್ಲಿ ಮತ್ತೊಂದು ಯಾವುದೋ ಕಥೆ ಇರುತ್ತೆ. ಇದ್ರ ಕಥೆ ಕೇಳಿರ್ತೀರಿ ಸಾಮಾನ್ಯವಾಗಿ. ಅಮೃತ ಬಳ್ಳಿ, ಅಮೃತ ಬಳ್ಳಿ ಕಷಾಯ ಅಂತ. ಹೌದು, ಅಮೃತ ಬಳ್ಳಿ ಭೂಮಿಗೆ ಹೇಗೆ ಬಂತು ಅಂತ. ಅಮೃತ ಬಳ್ಳಿ ನೋಡಿದಿರೋ ಇಲ್ಲ? ಅಮೃತ ಬಳ್ಳಿ, ರಾಮಾಯಣ ಯುದ್ಧ ನಡೀತು, ರಾಮ ಗೆದ್ದ, ರಾವಣ ಸೋತ. ಗೆದ್ದ ರಾಮನಿಗೆ ಖುಷಿ ಇರಬೇಕಿತ್ತು, ಆದರೆ ರಾಮ ಯುದ್ಧ ರಂಗದಲ್ಲಿ ಅಳ್ತಾ ಹೋಗ್ತಿದ್ದಂತೆ. ಯುದ್ಧ ಗೆದ್ದಿದ್ದಾನೆ, ಅಳ್ತಾ ಹೋಗ್ತಿದ್ದ. ಅರೆ ಶ್ರೀರಾಮಚಂದ್ರ ಯಾಕೆ ಅಳ್ತಾ ಹೋಗ್ತಾ ಇದ್ದಾನೆ? ಆಗಲೂ ಲೈವ್ ಪ್ರಸಾರ ಮಾಡೋದಕ್ಕೆ ದೇವತೆಗಳು ಬಂದಿದ್ರು ಯುದ್ಧ ನೋಡೋದಕ್ಕೆ. ಅವರು ರಾಮ ಗೆದ್ದ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಹೊರಟಿದ್ರು ಪುಷ್ಪಕ ವಿಮಾನ ಹತ್ತಿ. ಕೆಳಗಡೆ ನೋಡಿದ್ರೆ ರಾಮ ಅಳ್ತಾ ಇದ್ದಾನಲ್ಲ ಅಂತ ನ್ಯೂಸ್ ಕೊಟ್ಟರು. ಯಾಕೆ ಅಳ್ತಾ ಇದ್ದಾನೆ ನೋಡಿದ್ರೆ, ದೊಡ್ಡ ಸಂಖ್ಯೆಯಲ್ಲಿ ಯುದ್ಧದಲ್ಲಿ ಕಪಿಗಳ ಸಾವಾಗಿದೆ, ವಾನರರು ಸಾವನ್ನಪ್ಪಿದ್ದಾರೆ. ದೇವತೆಗಳಿಗೆ ಗೊತ್ತಾಯಿತು, ಪಾಪ ರಾಮನಿಗೆ ಇಂಥ ದುಃಖ ಕೊಡೋದು ಬೇಡಲ್ಲ, ಅವರಿಗೆ ಬದುಕಿಸ್ಬೇಕು. ದೇವತೆಗಳ ಕೈಯಲ್ಲಿ ಏನಿರ್ತದೆ? ನಮ್ಮ ಕೈಯಲ್ಲಿ ಕುಡಿಯೋದಕ್ಕೆ ಬಾಟಲ್ ನೀರು ಇರ್ತದೆ, ದೇವತೆಗಳ ಕೈಯಲ್ಲಿ ಅಮೃತ ಇರ್ತದೆ. ಅವ್ರ ಮೇಲ್ಗಡೆಯಿಂದ ಅಮೃತವನ್ನು ಹಾಕಿದರು, ಸುರಿದ್ರು. ಯಾರಿಗಾಗಿ? ಸತ್ತೋದಂಥ ಕಪಿ ಸೈನ್ಯಕ್ಕೆ ಅಂತ. ಅವ್ರ ಬಾಯಿಗೆ ಬಿತ್ತು, ಅವ್ರು ಜೀವಂತ ಆದರು. ಕೆಲವು ಹನಿಗಳು ಮರದ ಮೇಲೆ ಬೀಳಲೇಬೇಕಲ್ಲ, ಬಿದ್ದ ಹನಿಗಳು ಅಮೃತ ಬಳ್ಳಿಯಾಗಿ ಹುಟ್ಕೊಳ್ತು. ಅದಕ್ಕೆ ಆ ಬಳ್ಳಿಗೆ ಮಂಗನ ಬಳ್ಳಿ ಅಂತಾರೆ. ನೋಡಿ ಇಲ್ಲಿ ಕಥೆ ಏನು ಬಂತು? ಅಮೃತ ಬಳ್ಳಿ ಆಯಿತು. ಅದಕ್ಕೆ ಇದು ಬಂತು, ರಾಮಾಯಣ ಬಂತು, ಯುದ್ಧ ಬಂತು, ದೇವತೆಗಳು ಬಂತು. ಇಷ್ಟೆಲ್ಲ ಪರಂಪರೆಯ ಕಥೆ ಹೇಳಿದಾಗ ಮಗುವಿಗೆ ಗೊತ್ತಾಗತ್ತೆ, ಹೌದಲ್ಲ ಅಂತ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಾನು ಮೊದಲ ಶಿಬಿರವನ್ನು ಜಮಖಂಡಿಯ ಮಕ್ಕಳಿಗೆ ದಾಂಡೇಲಿಯ ಕುಳಗಿ ನೇಚರ್ ಕ್ಯಾಂಪಲ್ಲಿ ನಿಸರ್ಗಧಾಮದಲ್ಲಿ ಶಿಬಿರ ಮಾಡಿದಾಗ ಪಾಠಕ್ಕೆ ಬಂದ 70-80 ಜನ ಮಕ್ಕಳಿಗೆ ನಾನು ಪಾಠ ಮಾಡಬೇಕಿತ್ತು. ಅವರೆಲ್ಲ ನೋಟ್ಬುಕ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಯಾಕೆ ಅಂತಂದರೆ, ಸರು ಬೊಟಾನಿಕಲ್ ನೇಮ್ ಹೇಳ್ತಾರೆ ಸಸ್ಯಗಳದ್ದು, ಅದನ್ನು ಬರ್ಕೊಬರ್ರಿ ಅಂತ ಅವರ ಶಿಕ್ಷಕರೆಲ್ಲ ಹೇಳಿ ಕಳಿಸಿದ್ದಾರೆ. ನಾನು BCom ಓದಿರೋದು, ನನಗೆಲ್ಲಿ ಬಾಟ್ನಿ ಗೊತ್ತಿದೆ. ಆಗ ನಾನೇನು ಮಾಡಿದೆ, ಮರಗಳ ಕಥೆಯನ್ನು ಪ್ರಾಕ್ಟಿಕಲ್ಲಾಗಿ ಹೇಳೋಕ್ಕೆ ಶುರು ಮಾಡಿದೆ. ಒಂದು 40 ಕಥೆ ಹೇಳಿದೆ. ನಂಗೆ ಗೊತ್ತಿತ್ತಲ್ಲ, ನಾನು ಈ ಕಾಡು ಸುತ್ತೋದ್ರಿಂದ ನನಗೆ ಯಾರೋ ವನವಾಸಿಗಳಲ್ಲಿರ್ತಾರೆ, ಬಳಕೆಯಲ್ಲಿ ಗೊತ್ತಿರುತ್ತೆ, ಎಷ್ಟೋ ಕಥೆ ಇರುತ್ತಲ್ಲ, ಅದನ್ನೇ ಹೇಳ್ತಾ ಹೋದರೆ ಮಾರನೇ ದಿವಸ ಅದೇ ರೂಟಲ್ಲಿ ಹೋದರೆ ಮಕ್ಕಳ ಹತ್ರ ಕೇಳಿದೆ. ಅವರೆಲ್ಲ ಪ್ರತಿ ಮರದ ಕಥೆಗಳನ್ನು ಹೇಳ್ತಾ ಹೋಗ್ಬಿಟ್ರು. ನಾನೇನು ಒಂದು 40 ಕಥೆ ಹೇಳಿದ್ದೆ, 15-20 ಸಸ್ಯದ ಹೆಸರನ್ನೇ ಹೇಳ್ಬಿಟ್ರು ಅವರು. ನಾನೇನು ಬೊಟಾನಿಕಲ್ ನೇಮ್ ಹೇಳಿದರೆ ಅವ್ರಿಗೆ 2 ನೆನಪಿರ್ತಾ ಇರಲಿಲ್ಲ. ಆಗ ಕಥೆಗಳ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಲೋಕಲ್ ನಾಲೆಜನ್ನು, ಸ್ಥಳೀಯ ದೇಸಿ ಜ್ಞಾನವನ್ನು ಇಟ್ಕೊಂಡು ಪರಿಸರ ಶಿಕ್ಷಣವನ್ನು ಡಿಸೈನ್ ಮಾಡಿದೆ. ನಂದು ಸ್ಥಳೀಯ ಜ್ಞಾನದಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ನಾನು. ಈಗ ನೀವು ಗದಗದವ್ರು ಬಂದರೆ ಗದಗದವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿದೆ, ವಿಜಯಪುರದವ್ರು ಮಂದಿ ಬಂದರೆ ವಿಜಯಪುರದವ್ರಿಗೆ ಏನು ಹೇಳಬೇಕು ಅಂತ ಗೊತ್ತಿದೆ, ಬೀದರ್ದವ್ರು ಬಂದರೆ ಬೀದರ್ದವ್ರಿಗೆ ಯಾವ ಪಾಠ ಹೇಳಬೇಕು, ಕೋಲಾರದವ್ರಿಗೆ ಏನು ಹೇಳಬೇಕು, ಅಲ್ಲಿಯ ಲೋಕಲ್ ನಾಲೆಜನ್ನು ಇಟ್ಕೊಂಡು ಇವ್ರಿಗೆ ಪಾಠಗಳನ್ನು ಸ್ಟಾರ್ಟ್ ಮಾಡಿದೆ. ನಾನು ಓಡಾಡಿರೋದ್ರಿಂದ ಒಂದಿಷ್ಟು ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ ಅಂತಲ್ಲ. ಅದ್ರ ಹೇಳಿದಾಗ ಏನಾಗುತ್ತೆ ಅಂದರೆ ಅವರಿಗೆ ಖುಷಿಯಾಗುತ್ತೆ, ಕನೆಕ್ಟ್ ಆಗ್ತಾರೆ. ಹೌದು, ಅದು ಇದಾಗುತ್ತೆ. ಹೌದು, ಕೋಲಾರದಿಂದ ಯಾರೋ ಬಂದಿರ್ತಾರೆ, ಅವ್ರಿಗೆ ಮೀನು ಸೊಪ್ಪಿನ ಬಗ್ಗೆ ಹೇಳ್ತೀನಿ. ಮೀನು ಸೊಪ್ಪು ಅಂದರೆ ಏನು? ತಿನ್ನೋದಕ್ಕೆ ಮೀನಿಲ್ಲ ಅಂದರೆ ಆ ಸೊಪ್ಪನ್ನು ಹಾಕ್ಬಿಟ್ರೆ ಅಡುಗೆಗೆ ಮೀನಿನ ಪರಿಮಳ ಬರುತ್ತೆ. ಇಲ್ಲಿ ನಮ್ಮ ಕಾಡಲ್ಲಿ ಒಂದು ಸಸ್ಯ ಇದೆ, ಈಗ ನಾವು ಹೋಗಿದ್ವಲ್ಲ ಆ ಕಾಡಲ್ಲಿ ಜೂನ್ ತಿಂಗಳಲ್ಲಿ ಅದು ಚಿಗುರುತ್ತೆ. ಜೂನ್ ತಿಂಗಳಲ್ಲಿ ಕೋಳಿ ಹಬ್ಬ ಮಾಡಬೇಕು, ಕೋಳಿನೇ ಇಲ್ಲ, ಏನು ಮಾಡ್ತಾರೆ? ಆ ಸಸಿ ತಗೊಂಡೋಗಿ ಅಡುಗೆ ಮಾಡ್ತಾರೆ. ಕೋಳಿ ಪರಿಮಳ ಇರುತ್ತೆ ಕಾಡಲ್ಲಿ, ಕೋಳಿ. ಆಯಿತಾ? ಇಂಥದ್ದು ಎಷ್ಟೋ ಸಿಗುತ್ತೆ ಆ ಥರದ್ದು. ಅಂದರೆ ನಾನು ಹೇಳೋದು ಮೀನು ಸೊಪ್ಪು ವೆಜ್ ಆಯ್ತಲ್ಲ, ವೆಜ್, ಇದು ಕೋಳಿನೂ ವೆಜ್ ಆಯ್ತಲ್ಲ, ಹಾಗೆ ಅಂಥ ಚಮತ್ಕಾರಕ್ಕೆ ಎಷ್ಟೋ ಸಿಗ್ತದೆ. ಎಷ್ಟೋ ಸಸ್ಯಗಳ ಎಲೆ ತಿನ್ನಿಸ್ತೀವಿ. ಆ ಎಲೆ ತಿಂದು, ಉದಾಹರಣೆಗೆ ಮಧುನಾಶಿನಿ ತಿಂದರೆ ಸಕ್ಕರೆ ತಿಂದರೆ ಚಪ್ಪೆ, ಇದು ರುಚಿ ಗೊತ್ತಾಗಲ್ಲ. ಆಮೇಲೆ ಇನ್ಯಾವುದೋ ಒಂದು ಹಣ್ಣಾಗುತ್ತೆ, ಮಿರಾಕಲ್ ಫ್ರೂಟ್ ಅಂತ ಅನ್ನೋದು ಇದೆ, ಅದು ತಿನ್ನಿಸ್ಬಿಟ್ರೆ ಲಿಂಬು ಮಜ್ಜಿಗೆ ಕೊಟ್ಟರು ಸಕ್ಕರೆ ಅಷ್ಟು ಸಿಹಿ ಆಗುತ್ತೆ. ಇನ್ಯಾವುದೋ ಒಂದು ಎಲೆ ಕೊಡ್ತೀವಿ, ಮೆಣಸು ತಿಂದರೆ ಏನೂ ಆಗಲ್ಲ, ಸೌತೆಕಾಯಿ ತಿನ್ನೋಕೆ ತಿನ್ಬೋದು. ಇನ್ನು ಮತ್ತೊಂದು ಯಾವುದೋ ಒಂದು ಕೊಡ್ತೀವಿ, ಅದ್ರ ಕಲ್ಲರಳನ್ನು, ನಿಮ್ಮ ಲ್ಯಾಟ್ರೈಟ್ ಕಲ್ಲರಳು ಕೊಟ್ಟರೆ ಬ್ರೆಡ್ ಆಗಿ ಸಾಫ್ಟ್ ಆಗಿರುತ್ತೆ ಕಲ್ಲರಳು. ಎಲ್ಲದನ್ನು ಹೆಂಗೆ ಅಂತ ಹೇಳಲ್ಲ, ಕೆಲಸ ಸೈಡ್ ಇಫೆಕ್ಟ್ ಇರುತ್ತೆ. ಸುಮ್ಮನೆ ಈ ಥರದನ್ನು ತೋರಿಸ್ತೀವಿ. ಉದಾಹರಣೆ ನೆಲ್ಲಿಕಾಯಿ ತಿಂದು ನೀರು ಕುಡೀರಿ ಅಂತ ಹೇಳ್ತೀವಿ, ಏನಾಗುತ್ತೆ ನಿಮಗೆ? ನೆಲ್ಲಿಕಾಯಿ ತಿಂದು ನೀರು ಕುಡಿದಾಗ ಸಿಹಿಯಾಗಿ ಅನಿಸುತ್ತಾ? ನೆಲ್ಲಿಕಾಯಿ ತಿಂದು ನೀರು ಕುಡಿದಿರುತ್ತಾನೆ, ಕುಡೀರಿ, ಕುಡಿದು ನೋಡುವ ಸಿಹಿ ಅನಿಸುತ್ತೆ ನಿಮಗೆ. ಬೆಟ್ಟದ ನೆಲ್ಲಿಕಾಯಿ ಅದು ಅಂದರೆ ಈ ಥರದ ನಾಲೆಜ್. ಆಗ ಹೇಳಿದೆ, ನೇರಳೆ ಹಣ್ಣು ತಿಂದು ಬಾಯೆಲ್ಲ ನೀಲಿ ಆದಾಗ ನಾವು ಸರಳೆ ಹಣ್ಣು ತಿಂದ್ಕೊಂಡು ಸ್ಕೂಲಿಗೆ ಹೋದರೆ ನಮ್ಮ ಬಾಯಿ ಸ್ವಚ್ಛಾಗಿರುತ್ತಿತ್ತು. ಇಂಥದ್ದು ಎಷ್ಟೋ ಸಂಗತಿಗಳಿದ್ದಾವೆ. ನಮಗೆ ಬಾಯಾರಿಕೆ ಆದಾಗ ಕಾಡಲ್ಲಿ ಏನು ತಿಂತಿದ್ವಿ, ಯಾವ ಸೊಪ್ಪು ತಿಂತಿದ್ವಿ, ಏನೇನು ಮಾಡ್ತೀವಿ,
ಅದನ್ನೆಲ್ಲ ಹೇಳ್ತಾ ಹೋದಾಗ ಮಕ್ಕಳಿಗೆ ಒಂದು ಪಾಠ ಆಗುತ್ತೆ. ಅಂದರೆ ಜನರನ್ನು ಆ ಮರದ ಹತ್ರ ಕರ್ಕೊಂಡು ಮರದ ಬಳಕೆಯ ಸಸ್ಯದ ಬಳಕೆಯ ಪಾಠ ಹೇಳಿದಾಗ ಅದು ಪರಿಣಾಮಕಾರಿಯಾಗುತ್ತೆ. ಹಾಗಾಗಿ ನನ್ನ ಏನಿದ್ದಾರೆ ಮಕ್ಕಳು ಬಂದಿರ್ತಾರಲ್ಲ, ಅವರು 10 ಪ್ರಶ್ನೆಗೆ ಉತ್ತರ ಕೊಡಬೇಕಾಗತ್ತೆ ನನ್ನ ಶಿಬಿರಗಳಲ್ಲಿ. 10 ಪ್ರಶ್ನೆಗಳು ಅಂದರೆ ಯಾವುದು? ಅವ್ರ ಹೆಸರು, ಊರು ಎಲ್ಲ ಬರೀತಾರೆ. ದಿವಸ ಎಷ್ಟು ಲೀಟರ್ ನೀರು ಬಳಸ್ತಾರೆ ಉತ್ತರ ಕೊಡಬೇಕು. ಅವ್ರೂರಲ್ಲಿರೋ ನದಿ ಹೆಸರು ಬರಿಬೇಕು. ಕಾಡಿನ 10 ಸಸ್ಯದ ಹೆಸರು ಬರಿಬೇಕು. ಅವ್ರಿಗೆ ಗೊತ್ತಿರೋ ಕಾಡು ಹಣ್ಣಿನ ಸಸ್ಯದ ಹೆಸರು ಬರಿಬೇಕು. ಹುಲಿಯ ಮುಖ್ಯ ಆಹಾರ ಯಾವುದು ಅಂತ ಬರಿಬೇಕು. ಆ ಒಂದು ಪ್ರೌಢ ಆನೆಗೆ ಒಂದು ದಿನಕ್ಕೆ ಎಷ್ಟು ಆಹಾರ ಬೇಕು ಅಂತ ಬರಿಬೇಕು. ಹೀಗೆ ಬರಿತಾ ಬರಿತಾ ಕೊನೆಯ ಪ್ರಶ್ನೆ, ಮುಂದಿನ 20 ವರ್ಷಗಳ ನಂತರ ನಮ್ಮ ಪರಿಸರ ಹೇಗಿರ್ತದೆ ಅಂತ ಬರಿಬೇಕು. ನಾವು ಇದ್ರ ಉಳಿಸೋದಕ್ಕೆ ಏನು ಮಾಡಬೇಕು ಅಂತ. ಈ 10 ಪ್ರಶ್ನೆಗಳಿಗೆ ಉತ್ತರ ಬರೆದಾದ್ಮೇಲೆ ನಮ್ಮ ಶಿಬಿರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅದನ್ನೇ ಪಾಠಗಳಲ್ಲಿ ಅಳವಡಿಸ್ತಾ ಇರ್ತದೆ. ಕೊನೆಯ 3ನೇ ದಿವಸ ಅವ್ರು ಹೋಗುವಾಗ ಅದರೆಲ್ಲ ಅರ್ಥ ಮಾಡ್ಕೊಳ್ತಾರೆ. ನೀರಿನ ಬಗ್ಗೆ, ಕಾಡಿನ ಬಗ್ಗೆ, ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಯೋಚನೆ ಮಾಡಿರ್ತಾರೆ. ಆ ಮಕ್ಕಳು ಬರೆದ ಇದೆಲ್ಲ ಇದೆಯಲ್ಲ ಉತ್ತರಗಳು, ಒಂದು 40,000 ಇರ್ಬೋದು ಆ ಥರ ಉತ್ತರಗಳು. 40,000 ಉತ್ತರಗಳಿದ್ದಾವೆ. ಅವ್ರ ಪ್ರಶ್ನೆಗಳು, ಅದು ಏನೇನು ಉತ್ತರ ಬರೆದಿದ್ದಾರೆ ಅದೆಲ್ಲ ಇನ್ನೂ ಇದೆ ನನ್ನ ಹತ್ರ ರೆಕಾರ್ಡ್. ಆ ಥರ ಮಾಡಿಟ್ಟಿದ್ದೀನಿ. ಅಂದರೆ ಎಂತ ಕೇಳ್ತೀನಿ ಅಂದರೆ, ಹಿಂದೆಲ್ಲ ಮಕ್ಕಳು ಬರೋರು ಜ್ಞಾನ ಹೇಗಿತ್ತು, ಇವತ್ತು ಯಾರು ಸ್ಟಡಿ ಮಾಡಿದ್ರೆ ಅದು ನೋಡ್ರೆ ಗೊತ್ತಾಗ್ಬಿಡುತ್ತೆ. ನಾನು 2001 ಶಿಬಿರದಿಂದ ಈವರೆಗೆ ಬಂದುಬಿಟ್ರೆ ಆ ಮಕ್ಕಳು ಇವತ್ತು ಡಾಕ್ಟ್ರುಗಳಾಗಿದ್ದಾರೆ. ಅವತ್ತು ಮೊದಲ ಶಿಬಿರದ ಡಾಕ್ಟ್ರುಗಳಾಗಿದ್ದಾರೆ, ಮತ್ತೇನೋ ಆಗಿದ್ದಾರೆ. ಇವತ್ತು ನನ್ನ ಭೇಟಿ ಆಗ್ತಾರೆ ಅವರು. ಇವತ್ತಿಗೂ 3 ದಿವಸದ ಶಿಬಿರದಲ್ಲಿ ಅವರು ಕಾಲೇಜಿಗೆ ಹೋದ ಲೆಕ್ಚರನ್ನು ಭೇಟಿ ಆಗ್ತಾರೆ, ಇಲ್ಲ ಗೊತ್ತಿಲ್ಲ. ನಾನು ಎಲ್ಲ ಹೋದಾಗ ನನ್ನನ್ನು ಬಂದು ಭೇಟಿ ಆಗ್ತಾರೆ. ಬೆಂಗಳೂರಲ್ಲಿ ನನ್ನ ಪುಸ್ತಕ ಬಿಡುಗಡೆ ಇದ್ದರೆ ಹೆಚ್ಚಿನ ಜನ ಬರ್ತಾರೆ, ಅವರು ಬಂದು ಭೇಟಿ ಆಗ್ತಾರೆ. ಆ ಸಂಪರ್ಕ ಇದೆ. ನಮ್ಮ ಮಕ್ಕಳಾಗೆ ನೋಡ್ತೀವಿ ನಾವು. ಪತ್ರಿಕೋದ್ಯಮ ಹುಡುಗರು ಕೂಡ ಸಂಪರ್ಕ ಈ ಕಡೆ ಇದ್ರೆ ಬಂದು ಹೋಗ್ತಾರೆ, ಮಾತಾಡ್ತಾರೆ. ಅಂದರೆ ಅವ್ರ ಜೊತೆ ಪರ್ಸ್ನಲ್ ಸಂಬಂಧಗಳನ್ನು ಇಟ್ಕೊಂಡಿರೋದ್ರಿಂದ ನಿರಂತರವಾಗಿ ನಮ್ಮದೇನು ಅನೇಕರು ಕೇಳ್ತಾರೆ, ನಿಮ್ಮ ಸಿಲೆಬಸ್ ಏನು ರೀ ಅಂತ ಕೇಳ್ತಾರೆ. ಸಿಲೆಬಸ್ಸು ಬೇಸಿಗೆಯಲ್ಲಿದ್ದಾಗ ಒಂಥರ ಇರುತ್ತೆ, ಮಳೆಗಾಲದಲ್ಲಿ ಅದೇ ದಾರಿಯಲ್ಲಿ ಸಿಲೆಬಸ್ ಚೇಂಜ್ ಆಗುತ್ತೆ, ಚಳಿಗಾಲದಲ್ಲಿ ಚೇಂಜ್ ಆಗುತ್ತೆ. ನಮ್ಮ ಸಿಲೆಬಸ್ ಏನಾಗುತ್ತೆ, ನಂದು ಟೆಕ್ಸ್ಟ್ ದಿವಸ ಚೇಂಜ್ ಆಗ್ತಾ ಇರುತ್ತೆ. ಇವತ್ತೇನೋ ನೋಡ್ತೀವಲ್ಲ, ನಮ್ಮ ಕಲಿಕೆ ಇರುತ್ತೆ, ಹೊಸ ನಾಲೆಜ್ ಬಂದಿರುತ್ತೆ. ಇವತ್ತು ಕೆಂಪಿರುವ ಬಗ್ಗೆ ಇವತ್ತು ಹೇಳಿದ್ದಾನೆ, ನಾಳೆ ನಿಮ್ಗೆ ಹೇಳೋಕ್ಕೆ ಹೋಗಲ್ಲ. ನಂಗೆ ನೋಟ್ಸ್ ಚೇಂಜ್ ಆಗಿರುತ್ತೆ, ನನ್ನ ಅನುಭವ ಚೇಂಜ್ ಆಗಿರುತ್ತೆ. ಯಾವುದನ್ನು ಡಿಲೀಟ್ ಮಾಡ್ತೀನಿ, ಹೊಸದನ್ನು ಆ್ಯಡ್ ಮಾಡ್ತೀನಿ. ಯಾವುದನ್ನು ಹೇಳಬಾರ್ದು, ಯಾವುದನ್ನು ಹೇಳಬೇಕು, ಈ ಥರ ನಡೀತಾನೇ ಇರುತ್ತೆ. ಹಾಗಾಗಿ ಈ ಕ್ರಿಯೆ ಇದೆಯಲ್ಲ, ಅದು ನಾವೇ ಪರಿಸರವನ್ನು ಕಲಿತಾ ಇರ್ತೀವಿ. ಮಕ್ಕಳಿಗೆ ಹೇಳುವ ರೀತಿಯಲ್ಲಿ ಕಂಡರೂ ಆ ಕಲಿಕೆ ನಮ್ಮೊಳಗೆ ಇರ್ತದೆ. ಹಾಗಾಗಿ ಕಾಡು ಓದೋದು ಅಂತ ಹೇಳ್ತೀನಿ, ಕಾಡನ್ನು ಓದೋದು, ಫಾರೆಸ್ಟ್ ರೀಡಿಂಗು. ನನಗೆ ಈ ಮರ ಎಲ್ಲ ನೋಡಿದ್ರೆ ಕಥೆ ಕಾಣುತ್ತೆ. ಎಷ್ಟು ಕಥೆ ಇದೆ ಅಲ್ಲ. ನಾವು ಒಂದು ಮಗು ಹತ್ರ ಕೇಳಿದೆ, ಕಾಡು ನಾಶ ಆದರೆ ಏನಾಗುತ್ತೆ ಅಂತ. ಸರ್, ಕಥೆಗಳೆಲ್ಲ ಸತ್ತೋಗ್ತವೆ ಅಂತ ಹೇಳಿದರು. ಎಷ್ಟು ಇದು ನೋಡಿ, ಎಷ್ಟು ಅಂದರೆ ಒಂದು ವೈವಿಧ್ಯತೆಯ ನಾಶ, ನಮ್ಮ ಸಂಸ್ಕೃತಿಯ ಆ ಜ್ಞಾನದ ನಾಶ. ನಮ್ಮೂರಿನ ನದಿ ಬತ್ತಿ ಹೋದರೆ, ಕೆರೆ ಬತ್ತಿ ಹೋದರೆ, ತೊರೆ ಬತ್ತಿ ಹೋದರೆ ದೊಡ್ಡದಲ್ಲ. ಆ ಜ್ಞಾನವೇ ಬತ್ತಿ ಹೋದರೆ ಹೇಗೆ? ಇವತ್ತು ಅದಕ್ಕೆ ನಮ್ಮ ವನವಾಸಿಗಳು ಹೇಗಿದ್ರು ಅಂತಂದ್ರೆ, ಅವ್ರು ಕಾಡಲ್ಲೇ ಇರ್ತಾಯಿದ್ರು. ನಿತ್ಯ ಆ ಕಾಡಲ್ಲಿ ಓಡಾಡಿ ಅವ್ರ ಮರಗಳ ಜೊತೆ ಮಾತಾಡ್ತಾಯಿದ್ರು. ಆ ರೀಡಿಂಗ್ ಇತ್ತು ಅವರಿಗೆ. ಇದು ಮುಖ್ಯವಾದದ್ದು. ಮತ್ತು ಕಾಡಿನ ಕೆಲವು ಗಿಡಮೂಲಿಕೆಗಳ ಬಗ್ಗೆ ತಮಗೊಂದಷ್ಟು ನಾಲೆಡ್ಜ್ ಇದೆ. ನಾನು 100 ಜನ ಹಳ್ಳಿ ವೈದ್ಯರನ್ನು ಇಂಟ್ರ್ಯೂ ಮಾಡಿದ್ದೀನಿ ಹಿಂದೆ. ನನಗೆ ಬೈಸಿಕಲ್ಲು ಇರಲಿಲ್ಲ ಸರಿಯಾಗಿ. ಆಗ ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಮಧ್ಯಘಟ್ಟ ಅಂತ ಹೇಳ್ತೀನಲ್ಲ, ಆ ಜಾಗ ಎಲ್ಲ ಬರಿಗಾಲಲ್ಲಿ ಓಡಾಡಿದ್ದೀನಿ ನಾನು. ಎಷ್ಟು ಕಿಲೋಮೀಟ್ರು? 35-40 ಕಿಲೋಮೀಟ್ರ್ ಓಡಾಡಿದ್ದೀನಿ. ಹಾಗಾಗಿ ಆ ಓಡಾಡಿದ್ರಿಂದ ಒಂದಿಷ್ಟು ಅನುಭವಗಳು ಬಂದಿದ್ದಾವೆ. ಎಲ್ಲ ಟ್ರೈಬಲ್ಸು ಇವ್ರ ಜೊತೆಗೆಲ್ಲ ಓಡಾಡಿ ಬರೆದಿರ್ತು. ನಾನೇನು ಔಷಧಿ ಕೊಡೋಲ್ಲ, ಔಷಧ ಸಸ್ಯಗಳ ಬಗ್ಗೆ ಗೊತ್ತಿದೆ. ಯಾವುದೂ ಕೂಡ ನಾನು ಇಂಥದ್ದಕ್ಕೆ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕೆ ಹೇಳಬಾರ್ದು ಅಂದರೆ, ಸ್ವಯಂ ವೈದ್ಯ ಅಲ್ಲ, ಬೇರೆ ತಜ್ಞರು ಇರ್ತಾರೆ, ನಾಟಿ ವೈದ್ಯರು ಇರ್ತಾರೆ, ಅವ್ರು ಕೊಡ್ತಾರೆ. ಬಟ್ ನಾವು ಮಹತ್ವ ಹೇಳುವಾಗ ಅದು ಇಂಥದ್ದಕ್ಕೆ ಬರುತ್ತೆ ಅಂತ ಹೇಳ್ತೀವಿ. ಹೇಗೆ ಮಾಡಿ ಅಂತೆಲ್ಲ ಹೇಳಲ್ಲ, ಗೊತ್ತಿರುತ್ತೆ. ಸುಮಾರು ಸಸ್ಯಗಳ ಬಗ್ಗೆ ಗೊತ್ತಿರುತ್ತೆ. ನಾನು ಹೇಳುವಾಗ ಏನಾಗುತ್ತೆ ಅಂದರೆ, ಯೂಟ್ಯೂಬ್ಗಳಲ್ಲಿ ಇವತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ತುಂಬ ಇದು ಬಂದ್ಬಿಟ್ಟು ತಪ್ಪಾಗಿ ಬಳಕೆ ಆಗುತ್ತೆ. ಈಗ ಏನಾಗುತ್ತೆ, ಒಂದು ಸಸ್ಯ ಸುಮ್ಮನೆ ಇದು ನೋಡಿದ್ರಾ ಇದು ಹಿಂಗಾಗ್ತದೆ ಅಂತ, ಇದು ನೋಡಿ ಕ್ಯಾನ್ಸರ್ಗೆ ಔಷಧಿ ಅಂತ. ಹೌದು. ಈಗ ನಾನೇ ಎಲ್ಲೋ ಭಾಷಣ ಮಾಡಿರ್ತೀನಿ, ಅವ್ನು ಯಾರೋ ಅವನು ಟೈಟಲ್ ಕೊಡೋನು ಹೆಂಗೆಂಗೂ ಕೊಟ್ಬಿಡ್ತಾನೆ. ಈಗ ನಂಗೆ ಭಯ ಭಾಷಣ ಮಾಡುವಾಗ. ಹಾಗಾಗಿ ನನ್ನ ಎಲ್ಲ ಭಾಷಣಗಳು ರೆಕಾರ್ಡ್ ಇರ್ತವೆ. ಈಗ ನಾನು ಇಲ್ಲೋ ಮೊನ್ನೆ ಹೋಗ್ತೀನಿ, ಹೊರಗಡೆ ಹೋಗಿ ಭಾಷಣ ಮಾಡ್ತೀನಲ್ಲ, ನನ್ನ ಅಷ್ಟು ಭಾಷಣ ರೆಕಾರ್ಡ್ ಇರ್ತದೆ. ಈಗ ಒಂದು 10 ವರ್ಷದ ಈಚೆಗೆ ನನ್ನ ರೆಕಾರ್ಡ್ ಸಿಸ್ಟಮ್ ಇದೆ. ನಾನು ಭಾಷಣ ಮಾಡಿದ ರೆಕಾರ್ಡ್ ಇರ್ತದೆ, ತಂದು ಇಟ್ಕೋತೀರಿ? ಇಟ್ಕೊಂಡು ಸೇವ್ ಇರ್ತದೆ. ಯಾಕೆಂದ್ರೆ ನಾನು ನೀರಿನ ಬಗ್ಗೆ ಮಾತಾಡಿರ್ತೀನಿ, ಕಾಡಿನ ಬಗ್ಗೆ ಮಾತಾಡ್ತೀನಿ, ಮತ್ತೇನೋ ಮಾತಾಡ್ತೀನಿ. ವಿವಾದ ಆಗಬಾರ್ದಲ್ಲ. ಅದು ವಿವಾದ ಅಂದರೆ ನಾನು ಆಗಲ್ಲ ಕೇಳ್ಕೊತೀನಿ, ನನ್ನ ಮಾತು ನಾ ತಪ್ಪು ಹೇಳಿದ್ನೋ ಸರಿ ಹೇಳಿದ್ನೋ ಹೀಗೆ ಗೊತ್ತಾಗುತ್ತೆ. ಹಾಗಾಗಿ ಈ ಥಾಟ್ಸು ಭಾಷಣಕ್ಕೆ ನಿಂತಾಗ ಬೇರೆ ಥರ ಬರುತ್ತೆ,
ಒಬ್ಬನೇ ಹೋಗುವಾಗ ಬೇರೆ ಥರ ಇರುತ್ತೆ, ಬರುವಾಗ ಬೇರೆ ಥರ ಬರುತ್ತೆ. ಅದೊಂದು ಕಲಿಕೆ ಆಗುತ್ತೆ ಅದು ಇದಕ್ಕೆ. ಹಾಗಾಗಿ ನಾನು ಹೇಳೋದಷ್ಟೇ, ಪರಿಸರದ ವಿಚಾರದಲ್ಲಿ, ಇದರ ವಿಚಾರದಲ್ಲಿ ಸಮೃದ್ಧ ಅನುಭವ ಕೊಡ್ತದೆ. ನಾನು ಗೌಳಿಗರ ಜೊತೆ ಓಡಾಡಿದ್ದೀನಿ, ಸಿದ್ಧಿಗಳ ಜೊತೆ ಓಡಾಡಿದ್ದೀನಿ, ಕುಣಿಬಿಗಳ ಜೊತೆ ಸುತ್ತಾಡಿದ್ದೀನಿ. ಕೆಳಗಡೆ ಕರಾವಳಿಯ ಹಾಲಕ್ಕಿಗಳ ಬದುಕು, ತರಕಾರಿ ಕೃಷಿ ಇದನ್ನೆಲ್ಲ ನೋಡಿದ್ದೀನಿ. ಗೋಕರ್ಣದ ತರಕಾರಿಗಳನ್ನು ನೋಡೋದಕ್ಕೆ ಅಂತ ವರ್ಷನೂ ಹೋಗ್ತೀನಿ ನಾನು. ಗೋಕರ್ಣದ ಭಾಗದಲ್ಲಿ ತರಕಾರಿ ಬೆಳೀತಾರೆ, ವಿಶೇಷವಾಗಿ ಬೆಳೀತಾರೆ. 4,000-5,000 ಎಕರೆನಲ್ಲಿ ತರಕಾರಿ ಬೆಳೀತಾರೆ. ಈ ಹೊತ್ತಿಗೆ ಒಳ್ಳೆ ಮಾರ್ಕೆಟ್ ನಡೀತಾ ಇರ್ತದೆ ಅವ್ರದ್ದು. ರಾತ್ರಿ 12 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ನೂರಾರು ಮಹಿಳೆಯರು ಬಂದು ತರಕಾರಿ ಮಾರು ಹೋಗ್ತಾರೆ. ಅದು ಮೊದಲ ಕೊಂಡಿ, ನೀವು ನೋಡಬೇಕು. ಇಲ್ಲಿ ಗೋಕರ್ಣದಲ್ಲಿ, ಗೋಕರ್ಣ ಪೇಟೆಯಲ್ಲಿ ರಾತ್ರಿ ರಾತ್ರಿ ಬರ್ತಾರೆ 4-5 ಕಿಲೋಮೀಟರ್ ನಡ್ಕೊಂಡು. ಆಮೇಲೆ ನಮಗೇನು ಮಾರ್ಕೆಟ್ನಲ್ಲಿ ಬರ್ತದಲ್ಲ, ಅವರಿಂದ 5-6ನೇ ಕೊಂಡಿಗೆ ಬಂದಿದ್ದು, 5 ಕೈ ದಾಟಿ ಬಂದಿದ್ದು. ಅವ್ರು ಬೆಳೆದು ಸ್ವತಃ ಅವ್ರ ಫೀಲ್ಡ್ ನೋಡಬೇಕು. ಯಾವ ಟೈಮು ಇದು ಈಗ ಆ್ಯಕ್ಚುಲಿ ಮುಗಿತಾ ಬಂತು, ಈಗಿದೆ. ಜನವರಿ ಫೆಬ್ರವರಿ ನಾವು ತರಕಾರಿ ಜನವರಿ ಫೆಬ್ರವರಿ. ಅದ್ಭುತ ತರಕಾರಿ. ರಾತ್ರಿ 12 ಗಂಟೆ ಬಂದು ಕೂರ್ತಾರೆ ಮರಕ್ಕೆ. ಮಾರೋದು ಅಂದರೆ ಅವೆಲ್ಲ ತೂಕ ಕ್ವಿಂಟಲು 50 kg 25 kg ತಂದು ಮಾರು ಹೋಗ್ಬಿಡ್ತಾರೆ. ಹೋಲ್ಸೇಲ್ ತುಂಬ ಅದ್ಭುತವಾಗಿರ್ತಾವೆ. ಅದು ಎಲ್ರಿಗೂ ಕೈ ದಾಟಿ ಕೊನೆಗೆ ಇಂಥ ಪೇಟೆಗಳಿಗೆ ಬರುತ್ತೆ. ಹೌದು. ಗೋಕರ್ಣ ತರಕಾರಿ ನಾನು ಒಂದ್ಸರಿ ಕನ್ನಡಪ್ರಭದಲ್ಲಿ 5-6 ದಿನಗಳ ಕಾಲ ಹಾಲಕ್ಕಿ ಯೂನಿವರ್ಸಿಟಿ ಅಂತ ಬರ್ತಿದ್ದೆ. ಫ್ರಂಟ್ ಪೇಜ್ ವಿಶ್ವೇಶ್ವರ ಭಟ್ರ ಸಂಪಾದಕರಾಗಿದ್ದರು. ಆಗ ಫ್ರಂಟ್ ಪೇಜು ಆ ಹಾಲಕ್ಕಿ ತರಕಾರಿಗಳ ಬಗ್ಗೆ ನಾನು ಬರ್ತಿದ್ದೆ. ಏನು ಅವ್ರದ್ದು ವಿಶೇಷ? ಹಾಲಕ್ಕಿ ಸಮುದಾಯ ಅವ್ರು ಹೆಂಗೆ ಬೇಸಾಯದಲ್ಲಿ ತುಂಬ ಕಷ್ಟಪಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಗಿಡವನ್ನು ಹೆಂಗೆ ಕರಾವಳಿಯ ಅಲ್ಲಿ ಸಮುದ್ರದ ಅಂಚಿನ ಭೂಮಿ ಅಲ್ಲ, ಉಪ್ಪಿನ ಹವೆ ಬರುತ್ತೆ, ಇಬ್ಬನಿಯ ಮಂಜಿನಲ್ಲಿ ಉಪ್ಪಿನಾಂಶ ಇರುತ್ತೆ. ತರಕಾರಿ ಬಚಾವ್ ಮಾಡಬೇಕು. ಹಾಗಾಗಿ ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೋಗಿ ನೀರು ಹಾಕಬೇಕು. ಮರಳಲ್ಲಿ ಬಾವಿ ತೆಗಿತಾರೆ ಅವರು, ಮರಳ ಬಾವಿಗಳನ್ನು ತೆಗಿತಾರೆ. ತುಂಬ ಕಷ್ಟಪಡ್ತಾರೆ. ಬೇರೆ ಬೇರೆ ವೆರೈಟಿ ತರಕಾರಿ, ಲೋಕಲ್ ತರಕಾರಿಗಳು ತುಂಬ ಇದ್ದಾವೆ. ಅದು ಗೆಣಸಿನ ಬೆಳೀತಾರೆ, ಮೆಣಸಿಂದಿದೆ, ಬದನೆ ಇದೆ, ತೊಂಡೆ ಇದೆ. ಅವ್ರದ್ದು ಹಾಲಕ್ಕಿ ಹಿಡಿದು ತುಂಬ ವೆರೈಟಿಗಳಿದ್ದಾವೆ. ಅದ್ಭುತ ಲೋಕ ಅದೊಂದು. ಅಂದರೆ ನೋಡಿ, ಪರಿಸರ ಪ್ರಕೃತಿಯ ವೈಪರೀತ್ಯ ಅಥವಾ ಅವುಗಳ ಅವಗುಣ ಏನೇ ಇರಲಿ, ಇವರು ಅದಕ್ಕೆ ಹೊಂದ್ಕೊಂಡು ಹೇಗೋ ಒಂದು ಬೆಳೆ ತೆಗಿತಾರೆ ಅವರು. ಹೌದು, ಆ ದೇಶಿ ಜ್ಞಾನ ಕಲ್ತ್ಕೊಂಡಿದ್ದಾರೆ. ತುಂಬ ಇದೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.